सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ದೂರದರ್ಶನ ಚಂದನ ವಾಹಿನಿಯ ಸಂಪೂರ್ಣ ಸ್ವಾಸ್ಥ್ಯಕ್ಕಾಗಿ ಯೋಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಇಂದಿನ ಸಂಚಿಕೆಯಲ್ಲಿ ನಾವು ತೀವ್ರತರವಾದ ಕುತ್ತಿಗೆ ಮತ್ತು ಭುಜಗಳ ನೋವಿನ ನಿವಾರಣೆಗಾಗಿ ಯೋಗ ಚಿಕಿತ್ಸೆಯನ್ನ ನೋಡೋಣ. ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ಕುತ್ತಿಗೆ ಮತ್ತು ಭುಜಗಳು ಹೊರನೋಟಕ್ಕೆ ನೋಡಲಿಕ್ಕೆ ಯಾವುದೇ ಡಿಫೆಕ್ಟ್ ಕಾಣೋದಿಲ್ಲ, ಆರಾಮಿರ್ತದೆ. ಆದರೆ ಅದರ ಒಳಗಿರುವ ನೋವಿನ ಅನುಭವಿಸಿದವರಿಗೆ ಅಷ್ಟೇ ಗೊತ್ತಾಗ್ತದೆ. ಯಾಕೆ ಹೇಳಿದ್ರೆ ಅದು ಹೊರನೋಟಕ್ಕೆ ಕಾಣುವ ನೋವಿನ ಕಾಯಿಲೆ ಅಲ್ಲ, ಒಳಗೆ ಅದನ್ನ ಅನುಭವಿಸುವಂತ ಕಾಯಿಲೆ. ಯಾಕೆ ಹೇಳಿದ್ರೆ ಇಲ್ಲಿ ಕುತ್ತಿಗೆ ಭಾಗದಲ್ಲಿ ಈ ಸರ್ವೈಕಲ್ ರೀಸನ್ ಅಲ್ಲಿ 7 ಕೊಂಡಿಗಳಿರುತ್ತೆ. ಅಲ್ಲಿ ಮತ್ತೆ ನಮ್ಮ ಈ ಭುಜಗಳ ಭಾಗದಲ್ಲಿ ಮತ್ತು ಈ ಟೆನಿಸ್ ಎಲ್ಬೋ ಮೊಣಕೈ ಭಾಗದಲ್ಲಿ ಮತ್ತು ಇಡೀ ಕೈ ಭುಜಗಳಿಗೆ ಅನೇಕ ಸಮಸ್ಯೆಗಳು ಕಂಡು ಬರುತ್ತೆ ಅಲ್ವಾ. ಅಂತಹ ಸಮಸ್ಯೆಯನ್ನ ಅಲೋಪತಿಯಲ್ಲಾಗಲಿ ಆಯುರ್ವೇದದಲ್ಲಾಗಲಿ ಅಥವಾ ಬೇರೆ ಬೇರೆ ವೈದ್ಯಕೀಯ ಪದ್ಧತಿಯಲ್ಲಿ ವಿಶೇಷವಾದ ಒಂದು ಚಿಕಿತ್ಸೆಗಳು ನಾವು ಕಾಣ್ತೇವೆ. ಆದರೆ ಎಷ್ಟೇ ನಾವು ಚಿಕಿತ್ಸೆ ಕೊಟ್ಟರೂ ಕೂಡ ಅದು ಗುಣಕಾರಿ ಆಗೋದಿಲ್ಲ. ಆದರೆ ಬಹುಮುಖ್ಯವಾಗಿ ನಮ್ಮ ಈ ಯೋಗ ಚಿಕಿತ್ಸೆಯಲ್ಲಿ 100ಕ್ಕೆ 100 ಪರಿಣಾಮವನ್ನು ನಾವು ಕಾಣಬಹುದು. ಅಂತಹ ವಿಶೇಷವಾದ ಮತ್ತು ಅಷ್ಟೇ ಸರಳವಾದ ಯೋಗ ಚಿಕಿತ್ಸೆಯನ್ನ ಇಂದಿನ ಈ ಸಂಚಿಕೆಯಲ್ಲಿ ವಿಶೇಷವಾಗಿ ನಾವೆಲ್ಲ ನೋಡೋಣ. ಇಲ್ಲಿ ನೋಡಿ, ಒಂದು ಗೋಡೆ ಇದೆ, ಗೋಡೆಗೆ ಕೆಲವೊಂದು ರೋಪ್ಸ್ಗಳನ್ನು ನಾವು ಕಟ್ಟಿದ್ದೇವೆ. ಈ ರೀತಿಯ ತಯಾರಿಗಳನ್ನು ಮಾಡಿಕೊಂಡು ಒಂದೊಂದೇ ಹಂತದ ಅಭ್ಯಾಸವನ್ನ ಈಗ ನೋಡ್ತಾ ಬರೋಣ. ನಿಧಾನವಾಗಿ ಮೊದಲನೇ ಅಭ್ಯಾಸ, 2 ಕೈಗಳಿಂದ ಮೇಲೆ ಕಟ್ಟಿರುವ ರೋಪನ್ನು ಹಿಡ್ಕೊಳ್ಳೋದು, ಕೈಗಳನ್ನು ಹಿಂದಕ್ಕೆ ತಗೊಳ್ಳೋದು, ನಾವು ನಿಧಾನವಾಗಿ ಮುಂದಕ್ಕೆ ಬರೋದು. ನೋಡಿ, ಈ ರೀತಿ ನಾವು ಮುಂದಕ್ಕೆ ಬಂದಾಗ ಕಾಲಿನ ಸ್ಥಿತಿ ಹೇಗಿರಬೇಕು? ಪಾದಗಳು 1 ಅಡಿ ದೂರದಲ್ಲಿ ಇರಬೇಕು. ಪಾದಗಳು ನೇರವಾಗಿ, ಮಂಡಿಯ ಸ್ಥಿತಿ ನೇರವಾಗಿರಬೇಕು. ಪಾದಗಳು ಸ್ವಲ್ಪ ಅಗಲ ಮಾಡಿಯಮ್ಮ. ಈ ಸ್ಥಿತಿಯಲ್ಲಿ ನಾವು ಹಗ್ಗವನ್ನ ಕೈ ಭುಜಗಳಿಂದ ಜಗ್ಗಿದಾಗ ನಮಗಿಲ್ಲಿ ಒಂದು ನಯವಾದ ಟ್ರ್ಯಾಕ್ಷನ್ ಆಗತ್ತೆ. ಭುಜಗಳು ಮತ್ತು ಮೊಣಕೈಗಳು ಈ ಭಾಗದಲ್ಲಿ ಒಂದು ವ್ಯಾಯಾಮವಾಗುತ್ತೆ. ಅಲ್ಲಿ ಈ ರೀತಿಯಾಗಿ ನಾವು ಟ್ರ್ಯಾಕ್ಷನ್ ಹಾಕಿದಾಗ ಅಥವಾ ಈ ಒಂದು ಅಭ್ಯಾಸವನ್ನು ಮಾಡಿದಾಗ ಭುಜಗಳಲ್ಲಿರುವ ಪೆಡುಸುತನಗಳು, ಒತ್ತಡಗಳು ಕಡಿಮೆ ಆಗತ್ತೆ. ಅಲ್ಲಿ ಭುಜ ನೋವು ಕಡಿಮೆ, ನಿಧಾನವಾಗಿ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ನಮ್ಮ ಭುಜದ ಎಲ್ಲ ಮೂಮೆಂಟ್ಗಳು ನೋಡಿ, ನಾವು ಕೈಗಳನ್ನು ಈ ರೀತಿ ಎತ್ತಲಿಕ್ಕೆ ಆಗೋದಿಲ್ಲ ಅಥವಾ ಮೇಲಕ್ಕೆ ಎತ್ತಲಿಕ್ಕೆ ಆಗೋದಿಲ್ಲ ಅಥವಾ ಇದನ್ನು ಈ ರೀತಿ ರೊಟೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ರೀತಿಯ ಸಮಸ್ಯೆಯನ್ನು ಬಳಲ್ತಾ ಇರುವವರು ಈ ಎಲ್ಲ ಅಭ್ಯಾಸಗಳನ್ನು ಮಾಡ್ತಾ ಹೋದರೆ ನಿಮ್ಮ ದೈನಂದಿನ ಎಲ್ಲ ಕೆಲಸಗಳನ್ನು ಆರಾಮದಲ್ಲಿ ಮಾಡ್ಬೋದು. ಹಾಗೆ 2ನೇ ಹಂತದ ಅಭ್ಯಾಸವನ್ನು ನೋಡೋಣ. ನಿಧಾನವಾಗಿ ಹಾಗೆ ಕೈಗಳನ್ನು ಹಿಂದಕ್ಕೆ ತಗೊಳ್ಳಿ. ಈಗ ಎದೆ ಮುಂಭಾಗದಲ್ಲಿ ರೋಪನ್ನು ಹಿಡ್ಕೊಂಡು ನಿಧಾನವಾಗಿ ಕೈಗಳನ್ನು ಮೇಲಕ್ಕೆತ್ತಾ ತಲೆಯ ಮೇಲಕ್ಕೆ ತನ್ನಿ. ಹೀಗೆ ನಿಧಾನವಾಗಿ ಮುಂದಕ್ಕೆ ಹೋಗ್ತಾ ನಮ್ಮ ಈ ಕೈಗಳಿಂದ ರೋಪ್ಗಳನ್ನು ಹಿಡ್ಕೋಬೇಕು. ಹಿಡ್ಕೊಂಡು 2 ಕಾಲುಗಳನ್ನು 1 ಅಡಿ ದೂರ ಇಟ್ಕೊಂಡು ನೋಡಿ, ಈ ರೀತಿ ನಾವು ಸ್ವಲ್ಪ ಜಗ್ಗಿದ್ರೆ ನೋಡಿ ಎಂತಹ ಒಂದು ವಿಶೇಷವಾದ ಅಭ್ಯಾಸ ಆಗತ್ತೆ. ಇಲ್ಲಿ ತುಂಬ ಸರಳವಾದ ವಿಧಾನ, ಕೈ ಭುಜಗಳಿಗೆ ಆರಾಮತೆಯನ್ನು ಕೊಡುವಂಥದ್ದು, ಆರೋಗ್ಯವನ್ನು ಕೊಡುವಂಥದ್ದು. ಅಲ್ಲಿರುವ ಎಲ್ಲ ಒತ್ತಡಗಳು ಕಡಿಮೆ ಆಗತ್ತೆ. ಮುಖ್ಯವಾಗಿ ಕೈ ಕ್ವಾಡ್ರಿಸೆಪ್ಸ್ ಮಸಲ್ಸ್ ಅಲ್ಲಿ ಮತ್ತು ಈ ಮುಂಗೈಗಳಲ್ಲಿ ಇರುವ ಎಲ್ಲ ಒತ್ತಡಗಳು ಕಡಿಮೆ ಆಗತ್ತೆ ಮತ್ತು ಭುಜಗಳಲ್ಲಿರುವ ಎಳೆತ ಸೆಳೆತಗಳು ಕಡಿಮೆ ಆಗತ್ತೆ.
ಈ ರೀತಿ 1 ನಿಮಿಷಗಳ ಕಾಲ ಇಲ್ಲಿ ನಿಂತ್ಕೊಳ್ಬೇಕಾಗತ್ತೆ ಸಹಜವಾದ ಉಸಿರಾಟಗಳೊಂದಿಗೆ. ಇನ್ನು ನಿಧಾನವಾಗಿ ಹಿಂದಕ್ಕೆ ಬರೋಣ. 3ನೇ ಹಂತವನ್ನು ನೋಡೋಣ. ಮತ್ತೆ ಪುನಃ ಅದೇ ರೀತಿ ಹಗ್ಗವನ್ನು ಹಿಡ್ಕೊಂಡು ಹಾಗೆ ಮೇಲಕ್ಕೆ ಮುಂದಕ್ಕೆ ತೆಗೆದುಕೊಂಡು ಹೋಗೋಣ. ಆ ಕೈಗಳನ್ನು ಮೇಲಕ್ಕೆ ಮಾಡ್ತಾ ಹಾಗೆ ನಾವು ಕೂಡ ಮುಂದಕ್ಕೆ ಮೂವ್ ಆಗ್ತಾ ನಮ್ಮ ಹಗ್ಗದ ಗಂಟಿನ ನೇರ ನಮ್ಮ ಶರೀರ ನೆಲದಲ್ಲಿ ಇರಬೇಕು. ಪಾದಗಳು 1 ಅಡಿ ದೂರ ಇರಬೇಕು ಮತ್ತು ಆದಷ್ಟು ನಮ್ಮ ಈ ಮೊಣಕೈಗಳು ನೇರವಾಗಿರಬೇಕು. ಈ ಮೊಣಕೈಗಳು ನೇರವಾಗಿದ್ದಷ್ಟು ನಮ್ಮ ಈ ಕೈಭುಜಗಳಿಗೆ ವಿಶೇಷವಾದ ಅಭ್ಯಾಸ ಆಗತ್ತೆ. ತುಂಬ ಸರಳವಾದ ವಿಧಾನ, ಹಗ್ಗವನ್ನು ಜೋಡಿಸಿಕೊಂಡು ನಾವು ಅಭ್ಯಾಸವನ್ನು ಮಾಡುವಂಥದ್ದು. ನೋಡಿ, ಇಲ್ಲಿ ನಾವು ಸ್ವಲ್ಪ ಈ ರೀತಿ ಹಿಡಿದು ಅವರನ್ನು ಮೇಲಕ್ಕೆ ಪುಷ್ ಮಾಡಿದರೆ ಇನ್ನಷ್ಟು ವಿಶೇಷವಾದ ಅಭ್ಯಾಸ, ಒಂದು ಟ್ರ್ಯಾಕ್ಷನ್ ಆಗುತ್ತೆ, ಇಲ್ಲಿ ಮೃದುವಾದ ಟ್ರ್ಯಾಕ್ಷನ್ ಆಗುತ್ತೆ, ಎಳೆತ ಸಿಗ್ತದೆ. ಅವಾಗ ಅವರ ಕೈ ಭುಜಗಳಿಗೆ ಆರಾಮ ಅನಿಸ್ತದೆ, ಮೂಮೆಂಟಿಗೆ ತುಂಬ ಸಹಾಯ ಮಾಡುತ್ತೆ. ಈ ರೀತಿಯಾಗಿ 1 ನಿಮಿಷಗಳ ಕಾಲ ಇಲ್ಲೇ ಇರೋಣ ಸಹಜವಾದ ಉಸಿರಾಟದೊಂದಿಗೆ. ಈ ಸ್ಥಿತಿಯಲ್ಲಿದ್ದಾಗ ನಾವು ಉಸಿರನ್ನು ಬಿಗಿ ಹಿಡಿಬಾರ್ದು ಮತ್ತು ಈ ಭುಜಗಳನ್ನು ಬಿಗಿ ಹಿಡಿಬಾರ್ದು, ಶರೀರವನ್ನು ಬಿಗಿ ಹಿಡಿಬಾರ್ದು. ಸಹಜವಾಗಿ ಒಂದು ನಾರ್ಮಲ್ ಬ್ರೀದಿಂಗಲ್ಲಿ ಉಸಿರಾಟವನ್ನು ಆಡ್ತಾ ನಾವು ಈ ಅಭ್ಯಾಸದಲ್ಲಿ ಇರಬೇಕು. ನಿಧಾನವಾಗಿ ಉಸಿರು ಬಿಡ್ತಾ ಹಾಗೆಯೇ ವಾಪಸ್ ಬರೋಣ ಹಿಂದಕ್ಕೆ. ಸಮಾಧಾನವಾಗಿ ಬನ್ನಿ. ಹಗ್ಗವನ್ನು ಬಿಟ್ಟು ಬಿಡಿ. ಹಗ್ಗವನ್ನು ಬಿಟ್ಟು ಮತ್ತೆ ಹಗ್ಗವನ್ನು ಪುನಃ ಹಿಡಿದು ಮತ್ತೆ ಹಿಡ್ಕೊಳ್ಳೋದ್ರಿಂದ ಬಿಟ್ಟು ಹಿಡಿದು ಮಾಡೋದ್ರಿಂದ ಅಲ್ಲಿ ನಮ್ಮ ಭುಜಗಳಿಗೆ ಮತ್ತೆ ಪುನಃ ಅಭ್ಯಾಸ ಸಿಗ್ತದೆ. ಈಗ 3ನೇ ಹಂತವನ್ನು ನೋಡೋಣ. ನಿಧಾನವಾಗಿ ಉಸಿರು ತಗೊಳ್ತಾ ಮತ್ತೆ ಪುನಃ ಮೇಲಕ್ಕೆ ಬರೋಣ. ಕೈ ಭುಜಗಳ ಅಭ್ಯಾಸದಲ್ಲಿ 3ನೇ ಹಂತ. ಈ ಸ್ಥಿತಿಯಲ್ಲಿ ನಾವು ನಿಧಾನವಾಗಿ ಬಲಗೈಯನ್ನು ಹಾಗೆ ಕೆಳಗಿಳಿಸ್ತಾ ಬರೋಣ. ಉಸಿರನ್ನು ಬಿಡ್ತಾ ನಮ್ಮ ಬಲಗೈಯನ್ನು ಕೆಳಗಿಳಿಸ್ತಾ ನೋಡಿ, ಇಲ್ಲಿ ಈ ಕಪ್ಪು ಯಾವ ರೀತಿ ನಮ್ಮ ಭುಜದ ಕಪ್ಪುಗಳು ಹೇಗೆ ರೊಟೇಷನ್ ಆಗುತ್ತೆ ಅಂತ ಈ ಅಭ್ಯಾಸದಲ್ಲಿ. ಇಲ್ಲಿ ಆದಷ್ಟು ನಮ್ಮ ಕೈಗಳನ್ನು ನೇರ ಮಾಡಬೇಕು ಮತ್ತು ಯಾವುದೇ ಕಾರಣಕ್ಕೆ ಈ ಮೊಣಕೈಯನ್ನು ಮಡಚಬಾರದು. ಈ ಅಭ್ಯಾಸದಲ್ಲಿ ಮೊಣಕೈಯನ್ನು ನೇರವಾಗಿ ಇಟ್ಕೊಂಡು ನಿಧಾನವಾಗಿ ಉಸಿರು ಬಿಡ್ತಾ ಕೆಳಗೆ ತರೋದು, ಹಿಂಭಾಗಕ್ಕೆ ತರೋದು, ಹಾಗೆ ನಿಧಾನವಾಗಿ ಉಸಿರು ತಗೊಳ್ತಾ ಮೇಲಕ್ಕೆ ತಗೊಂಡು ಹೋಗೋದು. ಹೀಗೆ ಯಾವುದೇ ಕಾರಣಕ್ಕೆ ಈ ಮೊಣಕೈಯನ್ನು ಮಡಚಿಕೊಡೋದು. ಈ ಅಭ್ಯಾಸದಲ್ಲಿ ನೇರವಾಗಿಟ್ಟು ಹಗ್ಗದ ಸಹಾಯದಿಂದ ಹಗ್ಗವನ್ನು ಕೂಡ ಎಳೆತಾ ಅದನ್ನು ಪುಲ್ ಮಾಡ್ತಾ ನಿಧಾನವಾಗಿ ಅಭ್ಯಾಸವನ್ನು ಮಾಡುವಂಥದ್ದು. ಹಾಗೆ ನಿಧಾನವಾಗಿ ನಮ್ಮ ಎಡಗೈಯಿಂದ ಉಸಿರು ಬಿಡ್ತಾ ಎಡಗೈಯನ್ನು ಹಾಗೆಯೇ ಕೆಳಗಿಳಿಸಿ, ಬಲಗೈ ಹೀಗೆ ಇರಲಿ, ನೇರವಾಗಿ ಮೇಲ್ಮುಖವಾಗಿ, ಮೊಣಕೈ ನೇರವಾಗಿದ್ದು ನೋಡಿ. ಈಗ ಎಡಗೈ ಕೂಡ ಪಕ್ಕಕ್ಕೆ ಬಂದಿದೆ. ಆದಷ್ಟು ನಮ್ಮ ಕೈಯನ್ನು ಹಿಂಭಾಗಕ್ಕೆ ಎಳಿತಾ ಇದ್ದೀವಿ. ಆಗ ಈ ನಮ್ಮ ಕ್ಲಾವಿಕ್ಯುಲರ್ ಬೋನ್ ಮತ್ತು ಈ ಫ್ರೋಜನ್ ಶೋಲ್ಡರ್ ತುಂಬ ಉತ್ತಮವಾದ ಅಭ್ಯಾಸ ಆಗುತ್ತೆ. ಮತ್ತು ಈ ಟೆನಿಸ್ ಎಲ್ಬೋ ಮತ್ತು ರಿಸ್ಟ್ ಭಾಗ ಎಲ್ಲದಕ್ಕೂ ಇಡೀ ಕೈ ಭಾಗಕ್ಕೆ ಮತ್ತು ಕುತ್ತಿಗೆ ಭಾಗಕ್ಕೆ ಇಲ್ಲಿ ವ್ಯಾಯಾಮ ಸಿಗ್ತದೆ. ನಿಧಾನವಾಗಿ ಉಸಿರು ತಗೊಳ್ತಾ ಹಾಗೆಯೇ ಮೇಲಕ್ಕೆ ಬರೋಣ. ನೋಡಿ, ಮೇಲಕ್ಕೆ ಬರುವಾಗ ಕೂಡ ಈ ಮೊಣಕೆಯನ್ನು ನೇರವಾಗಿಟ್ಟಿರಬೇಕು. ಈಗ ಮತ್ತೊಂದು ಸುತ್ತಿನ ಅಭ್ಯಾಸ ನೋಡೋಣ. ಉಸಿರು ಬಿಡ್ತಾ ನಿಧಾನವಾಗಿ ಬಲಗೈಯನ್ನು ಕೆಳಗಿಳಿಸ್ತಾ ಬರೋಣ. ನೋಡಿ, ಹೀಗೆ ಕೆಳಗಿಳಿಸ್ತಾ ಬರಬೇಕು. ಈ ಹಗ್ಗವೂ ನೇರ ಇರಬೇಕು ಮತ್ತು ನಮ್ಮ ಮೊಣಕೈ ಕೂಡ ನೇರ ಇರಬೇಕು. ನಾವು ನಿಂತಿರುವ ಸ್ಥಿತಿ ಕೂಡ ಸ್ಟೇಬಲ್ ಆಗಿರಬೇಕು. ಉಸಿರು ತಗೊಳ್ತಾ ಹಾಗೇ ಮೇಲಕ್ಕೆ ತಗೊಂಡೋಗಿ ನಿಧಾನವಾಗಿ ಉಸಿರು ಬಿಡ್ತಾ ಎಡಗೈಯನ್ನು ಹಾಗೆ ಕೆಳಗಿಳಿಸ್ತಾ ಬನ್ನಿ. ಬ್ರೀತ್ ಔಟ್ ಮಾಡ್ತಾ ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಹಾಗೆ ಉಸಿರು ಬಿಡ್ತಾ ಕೈಯನ್ನು ಹಿಂದಕ್ಕೆ ತಗೊಳ್ಳೋದು. ಅಲ್ಲಿ ಸಾಧ್ಯವಾದರೆ ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋದು, ಸಹಜವಾದ ಉಸಿರಾಟವನ್ನು ಮಾಡೋದು. ಸಾಧ್ಯ ಇಲ್ವಾ, ನಿಧಾನವಾಗಿ ಉಸಿರು ತಗೊಳ್ತಾ ಹಾಗೆಯೇ ಮೇಲಕ್ಕೆ ಬರೋದು. ಬ್ರೀತ್ ಇನ್ ಮಾಡ್ತಾ ಉಸಿರು ತಗೊಳ್ತಾ ಉಸಿರಾಟದ ಜೊತೆಗೆ ನಾವು ಈ ಅಭ್ಯಾಸವನ್ನು ಮಾಡಿದರೆ ಹೆಚ್ಚು ಪರಿಣಾಮ ನಮಗೆ ಸಿಗ್ತದೆ. ಯಾಕೆ ಹೇಳಿದರೆ, ನಮಗೆ ನಮ್ಮ ಶರೀರಕ್ಕೆ ಉಸಿರು ಬಹಳ ಮುಖ್ಯ, ಉಸಿರಾಟ ಬಹಳ ಮುಖ್ಯ. ಅದಕ್ಕೆ ವೇದದಲ್ಲಿ ಹೇಳ್ತಾರೆ ಬ್ರೆತ್ ಈಸ್ ಲೈಫ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ಜೀವನವೇ ಉಸಿರಾಟ, ಉಸಿರಿಲ್ದಿದ್ದರೆ ನಮಗೆ ನಮ್ಮ ಜೀವವೇ ಇರೋದಿಲ್ಲ ಅಲ್ವಾ. ಹಾಗಾಗಿ ಆ ಉಸಿರಾಟದೊಂದಿಗೆ ನಾವು ಅಭ್ಯಾಸ ಮಾಡಿದಾಗ ಅಲ್ಲಿ ಆಕ್ಸಿಜನ್ ಫ್ಲೋ ಆಗುತ್ತೆ ಮತ್ತು ಮುಖ್ಯವಾಗಿ ರಕ್ತ ಸಂಚಾರದ ವ್ಯವಸ್ಥೆ ಆಗುತ್ತೆ. ಎಸ್, ಇದು 3ನೇ ಹಂತ ಆಯಿತು. ಹೀಗೆ ಒಂದು ಕೈಯನ್ನು ಕೆಳಗಿಳಿಸೋದು, ಒಂದು ಕೈಯನ್ನು ಮೇಲಕ್ಕೆತ್ತೋದು, ಈ ರೀತಿಯಾಗಿ ಒಂದು 15-20 ಬಾರಿ ಅಭ್ಯಾಸವನ್ನು ಮಾಡ್ಬೋದು. ಇದಾದ ಮೇಲೆ ನಿಧಾನವಾಗಿ ಉಸಿರು ಬಿಡ್ತಾ ಹಾಗೇ ಹಿಂದಕ್ಕೆ ಬನ್ನಿ. ನಿಧಾನವಾಗಿ ಹಗ್ಗವನ್ನು ಕೈಯಿಂದ ಬಿಡಿಸ್ಕೊಳ್ಳಿ. ಒಮ್ಮೆ ಕೈಗಳನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮತ್ತೆ ಪುನಃ ಹಗ್ಗದ ಗಂಟನ್ನು ಹಿಡ್ಕೊಳ್ಳಿ. ಇದರ 4ನೇ ಹಂತದ ಅಭ್ಯಾಸವನ್ನು ನೋಡೋಣ. ಹಾಗೆ ಮತ್ತೆ ಪುನಃ ಉಸಿರು ತಗೊಳ್ತಾ ಮುಂದಕ್ಕೆ ಬರೋಣ. ಮೊಣಕೈಗಳನ್ನು ನೇರ ಮಾಡೋಣ.
ಆ ಹಗ್ಗದ ನೇರವಾಗಿ ನಾವು ನೆಲದಲ್ಲಿ ನಿಂತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸಹಜವಾಗಿ ಪಾದದ ಸ್ಥಿತಿ 1 ಅಡಿಯಷ್ಟು ಅಂತರವಾಗಿರಲಿ, ನೇರವಾಗಿರಲಿ ಪಾದದ ಸ್ಥಿತಿ. ಪಾದದ 4 ಅಂಚು ನೆಲಕ್ಕೆ ತಾಗಿಸಿ ಶರೀರಕ್ಕೊಂದು ಸಮಭಾರವನ್ನು ಕೊಡಿ. ಈಗ ಮೊಣಕೈಗಳನ್ನು ನೇರ ಮಾಡಿ ಭುಜವನ್ನು ಮೇಲೆ ಕೆಳೀತಾ ಈಗೇನು ಮಾಡಬೇಕು, ಮೊದಲು ನಾವು ಒಂದೊಂದೇ ಕೈಯನ್ನು ಹಿಂದಕ್ಕೆ ತಂದಿದ್ದೇವೆ. ಈಗ ಈ ಹಂತದಲ್ಲಿ ಎರಡೂ ಕೈಯನ್ನು ಒಟ್ಟಿಗೆ ಬಲಗೈ ಬಲಪಾರ್ಶ್ವಕ್ಕೆ, ಎಡಗೈ ಎಡಪಾರ್ಶ್ವಕ್ಕೆ ತೆಗೆದುಕೊಂಡು ಹೋಗೋಣ. ನಿಧಾನವಾಗಿ ಉಸಿರು ಬಿಡ್ತಾ ಎರಡೂ ಕೈಯನ್ನು ಪ್ರಸರಿಸ್ತಾ ಬನ್ನಿ. ಬಲಕ್ಕೆ ಮತ್ತು ಎಡಪಾರ್ಶ್ವಕ್ಕೆ ಪ್ರಸರಿಸ್ತಾ ಬನ್ನಿ. ಹಾಗೆ ಕೈಗಳನ್ನು ಎಷ್ಟು ಸಾಧ್ಯವಷ್ಟು ಹಿಂದಕ್ಕೆ ತಳ್ಳಿ. ನಿಮ್ಮ ಶೋಲ್ಡರ್ ಬ್ಲೇಡ್ಗಳು ಒಂದಕ್ಕೊಂದು ತಾಗಬೇಕು ಹಿಂಭಾಗದಲ್ಲಿ. ಈ ಭುಜದ ಹೆಗಲೆಲುಬುಗಳು ಏನಿದೆಯಲ್ಲ ಹಿಂಭಾಗದಲ್ಲಿ, ಅದು ಒಂದಕ್ಕೊಂದು ಟಚ್ ಆಗಬೇಕು. ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ಎದೆಯ ವಿಶಾಲತೆ ಉಂಟಾಗತ್ತೆ. ತನ್ಮೂಲಕ ನಮ್ಮ ಶ್ವಾಸಕೋಶಗಳಿಗೂ ವಿಶೇಷವಾದ ಅಭ್ಯಾಸವನ್ನು ಕೊಡುತ್ತೆ. ಮತ್ತು ಈ ನಮ್ಮ ಹೊಟ್ಟೆಯ ಮಸಲ್ಗಳು, ಮಾಂಸಖಂಡಗಳು ಬಲಿಷ್ಠಗೊಳ್ತವೆ. ಮುಖ್ಯವಾಗಿ ನಮ್ಮ ಈ ಶೋಲ್ಡರ್ ಕಪ್ಗಳು, ಭುಜಗಳು ಮತ್ತು ಹೆಗಲೆಲುಬು ವಿಶೇಷವಾದ ಅಭ್ಯಾಸವನ್ನು ಹೊಂದುತ್ತೆ. ಎಸ್, ಉಸಿರು ತಗೊಳ್ತಾ ಹಾಗೇ ವಾಪಸ್ ಬರೋಣ. ವೆರಿ ಗುಡ್. ಪ್ರಾರಂಭದಲ್ಲಿ ಈ ಎರಡೂ ಕೈಗಳನ್ನು ವಿಸ್ತಾರ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ತುಂಬ ನೋವಿಂದ ಕೂಡಿರುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪವೇ ಮಾಡ್ತಾ ಹೋಗಬೇಕು ಪ್ರಾರಂಭದಲ್ಲಿ. ಆಮೇಲೆ ದಿನ ಕಳೆದಂತೆ 1 ವಾರ 15 ದಿವಸ ಆದಮೇಲೆ ಈ ಮೂಮೆಂಟ್ ನಿಮಗೆ ತುಂಬ ಚೆನ್ನಾಗಿ ಬರ್ತದೆ. ಆದರೆ ಇವೆಲ್ಲವನ್ನು ನೀವು ಯೋಗ ತಜ್ಞರ ಹತ್ರ ಕಲ್ತ್ರೆ ಮಾತ್ರ ಸರಿಯಾದ ಕ್ರಮ ಗೊತ್ತಾಗ್ತದೆ. ಎಸ್, ಮತ್ತೊಮ್ಮೆ ನೋಡೋಣ. ಉಸಿರು ಬಿಡ್ತಾ ಹಾಗೆ ಎರಡೂ ಕೈಯನ್ನು ಚೆನ್ನಾಗಿ ಪ್ರಸರಿಸೋಣ. ಮೊಣಕೈಯನ್ನು ನೇರ ಮಾಡ್ತಾ ಹಾಗೇ ಕೈಗಳನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗೋಣ. ಎಸ್, ವೆರಿ ಗುಡ್. ಇಲ್ಲಿ ಸಾಧ್ಯವಾದರೆ ಒಂದು ಅರ್ಧ ನಿಮಿಷ 1 ನಿಮಿಷ ನಿಂತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸಾಧ್ಯವಾಗದಿದ್ದರೆ ಒಂದು 10 ಸೆಕೆಂಡು ಅಲ್ಲಿ ಒಂದು 5-6 ಉಸಿರಾಟವನ್ನು ಮಾಡೋಣ. ಸಾಧ್ಯವಾಗಲ್ಲ, ನನಗೆ ತುಂಬ ಕೈ ನೋವ್ತಾ ಇದೆ, ಚಿಂತೆ ಇಲ್ಲ, ಹಾಗೆ ವಾಪಸ್ ಬರೋಣ. ಉಸಿರು ತಗೊಳ್ತಾ ನಿಧಾನವಾಗಿ ಅಭ್ಯಾಸವನ್ನು ಪ್ರತಿದಿನ ಮಾಡ್ತಾ ಏನಾಗುತ್ತೆ, ಇವೆಲ್ಲವೂ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಅಲ್ಲಿ ಒಂದು ಲೂಬ್ರಿಕೇಶನ್ ಸಿಕ್ಕತ್ತೆ ನಮಗೆ, ಅಂದರೆ ಒಂದು ಫ್ಲೆಕ್ಸಿಬಿಲಿಟಿ. ಅವಾಗ ನೀವು ಆರಾಮಾಗಿ ಮಾಡ್ತೀರಾ. ಎಸ್, ನಿಧಾನವಾಗಿ ಹಿಂದಕ್ಕೆ ಹೋಗಿ ಮತ್ತೆ ಕೈಗಳನ್ನು ಸಡಿಲ ಮಾಡ್ಕೊಳ್ಳಿ. ರೋಪನ್ನು ಬಿಟ್ಬಿಡಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಸಂಚಿಕೆಯ ಮೊದಲನೇ ಭಾಗದಲ್ಲಿ ತೀವ್ರತರವಾದ ಕೈ ಭುಜಗಳ ನೋವಿಗೆ ಯೋಗ ಚಿಕಿತ್ಸೆಯನ್ನು ನಾವೆಲ್ಲ ನೋಡಿದ್ದೇವೆ. ಮುಂದಿನ ಭಾಗದಲ್ಲಿ ಇನ್ನಷ್ಟು ಯೋಗ ಚಿಕಿತ್ಸೆಯನ್ನು ನೋಡೋಣ. ಅಲ್ಲಿಯವರೆಗೂ ನಮಸ್ಕಾರ, ಶುಭವಾಗಲಿ.